ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ತರೀಕೆರೆ ಅಪ್ಪಟ ಅಭಿಮಾನಿ. ಇವತ್ತು ಅವರಿಗೆ ಪದ್ಮಭೂಷಣ ಸಿಕ್ಕಿಲ್ಲ, ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ಕಿಲ್ಲ. ಚಿತ್ರರಂಗದಲ್ಲಿ ಕೆಲವರು ನಟಗಳು ಮಾಡ್ತಿದ್ದಾರೆ. ನಾನು ಅವರಿಗೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಕೆಳ ಬಿದ್ದಾಗ ಬರ್ತಾರೆ ಅಮ್ಮ, ನಾನು ಕೆಳ ಬಿದ್ದಾಗ ಬರ್ತಾರೆ ನಮ್ಮಮ್ಮ, ನಾನು ಕಷ್ಟದಲ್ಲಿ ಇದ್ದಾಗ ಬರ್ತಾರೆ ನಮ್ಮ ಸಾಹಸ ಸಿಂಹ. ಸರ್ ಇನ್ನೊಂದು ಡೈಲಾಗ್ ಹೇಳ್ತೀನಿ ಸರ್. ನಾಗರಾವ 12 ವರ್ಷ, ಆವಿನ ದ್ವೇಷ 12 ವರ್ಷ, ಆವಿನ ದ್ವೇಷ 12 ವರ್ಷ. ನಮ್ಮ ಅಭಿಮಾನಿಗಳ ರೋಷ ಪುಣ್ಯಭೂಮಿ ಸಿಗೋವರೆಗೂ ಅಷ್ಟೇ. ಜೈ ವಿಷ್ಣು ಬಾಸ್, ಜೈ ವಿಷ್ಣು ಬಾಸ್. ಸರ್ ನಮ್ಮೆಲ್ಲ ಹೃದಯದಲ್ಲಿ ಅಭಿಮಾನಿಗಳು ಹೆಂಗ, ನಮ್ಮೆಲ್ಲ ಹೃದಯ ವಿಷ್ಣುದಾದ ಯಜಮಾನ ಹಂಗೆ ಹೃದಯವಂತ ಸರ್, ಹೃದಯವಂತ. ಅವ್ರಿಗೆ ಪುಣ್ಯಭೂಮಿ ಬೇಕು. ಅವಾಗ ಕುಮಾರಸ್ವಾಮಿ ಇದ್ರು, ಎಲ್ಲಿ ಹುಟ್ಟಿದ್ರು ಅಲ್ಲೇ ಸ್ಮಾರಕ ಮಾಡಿದ್ರು. ರಾಜ್ಕುಮಾರಿಗೊಂದು ನ್ಯಾಯನ, ಅಂಬರೀಷ್ ಅವ್ರಿಗೊಂದು ನ್ಯಾಯನ, ಪುನೀತ್ ರಾಜ್ಕುಮಾರಿಗೊಂದು ನ್ಯಾಯ, ಅವರಿಗೂ ಅಲ್ಲೇ ಮಾಡಬೇಕು ಅಷ್ಟೇ. ಎಲ್ಲರಿಗೂ ಹೆಂಗೆ ಸಿಗಿದೋ ನಮಗೂ ಹಂಗೆ ಸಿಗ್ಬೇಕು ಅಷ್ಟೇ. ಬೆಂಗಳೂರೇ ಸಿಗಬೇಕು. ಅಪ್ಪು ಸಮಾಧಿ ಪಕ್ಕನ ವಿಷ್ಣು ಸಮಾಧಿ ಆಗ್ಬೇಕು ಅಷ್ಟೇ. ಸರ್, ರಾಜಶೇಖರ್ ಕೊಂಡಜ್ಜಿ ಅಂತ ದಾವಣಗೆರೆಯಿಂದ ಬಂದಿದ್ದೇನೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಎಷ್ಟು ಮುಖ್ಯನೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಅಭಿಮಾನಿಗಳಿಗೆ ಒಂದು ಪುಣ್ಯಭೂಮಿ ಅಷ್ಟೇ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ವಿಷ್ಣುವರ್ಧನ್ದು ಪುಣ್ಯಭೂಮಿ ಆಗಲೇಬೇಕು, ಉತ್ತರಹಳ್ಳಿಯಲ್ಲಿ ಆಗಲೇಬೇಕು. ಅದು ಯಾಕಂದರೆ ಎಲ್ಲರಿಗೂ ಆಗುತ್ತೆ, ಅವ್ರಿಗೆ ಆಗಲೇಬೇಕು. ಹೌದು ಅಣ್ಣ, ನಮ್ಮ ಅಣ್ಣಂಗೆ ಪುಣ್ಯಭೂಮಿ ಸಿಕ್ಬಿಟ್ರೆ ನಮಗೆ ಚಿನ್ನ ಸಿಕ್ತಂಗೆ ಆಗುತ್ತೆ ಸರ್. ಭಾಳ ಸಂತೋಷ ಆಗುತ್ತೆ. ದಯವಿಟ್ಟು ಎಲ್ಲ ನಮ್ಮ ಇವ್ರುಗಳಿಗೆ ಕೇಳ್ಕೊಳ್ಳೋದು ಒಂದೇ, ನಮಗೆ ಅಣ್ಣಂಗೆ ಮೋಸ ಮಾಡಬೇಡಿ, ದಯವಿಟ್ಟು ಜಾಗ ಬಿಟ್ಕೊಡಿ. ನಿಮ್ಗೆ ಕೈ ಮುಗ್ದು ನಾವು ಅಭಿಮಾನಿಗಳು ಕೇಳ್ತೀವಿ. ನೀವು ಇರೋವರೆಗೂ, ನಾವಿರೋವರೆಗೂ ನಿಮ್ಮ ಕಾಲು ಋಣಿಯಾಗಿ ಬದುಕ್ತೀವಿ. ನಮಗೆ ಭೂಮಿ ಬಿಟ್ಕೊಡಿ ಸ್ವಾಮಿ, ಸಾಕು, ಅಷ್ಟೇ ಸಾಕು. ನಮಗಿನ್ನೇನು ಬೇಡ, ಅವ್ರ ಆಸ್ತಿ ಬೇಡ, ಅವ್ರ ಅಂತಸ್ತು ಬೇಡ, ನಮಗೆ ಆ ಪುಣ್ಯ ಭೂಮಿ ಸಾಕು. ನಮಗೆ ನಿಮ್ಮಲ್ಲಿ ನಾವು ಕೈ ಮುಗಿದು ಕೇಳ್ಕೊತೀವಿ, ನಮ್ಗೆ ಪುಣ್ಯ ಭೂಮಿ ಬಿಟ್ಕೊಡಿ ಸ್ವಾಮಿ, ಸಾಕು. ನಮಸ್ಕಾರ ಸರ್, ನನ್ನ ಹೆಸರು ಮಲ್ಲಿಕಾರ್ಜುನ, ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಿಂದ ಬಂದಿದ್ದೀನಿ ಸರ್. ಏನು ಸರ್ ಇದು? ಇಂಥ ಹೃದಯವಂತನಿಗೆ ಹೃದಯನೇ ಇಲ್ಲದೆ ಇರೋ ಥರ ನಡ್ಕೊತ ಇದೆಯಲ್ಲ ಸರ್ ಇವೆಲ್ಲ ಸರ್ಕಾರಗಳನ್ನ ಸರ್. ಎಷ್ಟೋ ಜನಕ್ಕೆ ಮಾಡಿದ್ದಾರೆ. ಈ ಒಂದು ನಮ್ಮ ದಾದನಿಗೆ ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್? ಏನು ಮಾಡಿದ್ದಾರೆ ಸರ್ ಏನು ಮಾಡಿದ್ದಾರೆ ಅವರು? ಯಾವುದೋ ಒಂದು ತಪ್ಪು ಮಾಡಿದ್ದಾರೆ ತೋರ್ಸೋಕೆ ಹೇಳಿ ಸರ್ಕಾರಗಳಿಗೆ. ಎಷ್ಟೋ ಸರ್ಕಾರಗಳು ಬಂದು ಒಂದು ದಾದನ ಪುಣ್ಯಭೂಮಿ ಸಮಸ್ಯೆ ಬಗೆಹರಿಸೋಕ್ಕಾಗ್ತಾ ಇಲ್ಲ ಅಂದರೆ ಆ ಮನುಷ್ಯನಿಗೆ ಎಷ್ಟು ನೋವಾಗಿರ್ಬೋದು. ಇದ್ದಾಗಲೂ ನೋವು. ರಾಮಾಚಾರಿ ಹುಟ್ಟಿದಾಗ 40 ವರ್ಷದಿಂದ ಗಡ ನಡಗಿತ್ತು ಬೆಂಗಳೂರು. ಬೆಳ್ಳಿ ಪರದ ಮೇಲೆ ರಾರಾಜಿಸಿದರು ನಾಗರವಾಗಿ. ಅವಾಗ ಯಾರೂ ಏನೂ ಮಾಡಿಲ್ಲ. ಆದ್ರೂ ಅವರು ಅವಾಗಿಂದನೂ ನೋವು ಅನುಭವಿಸ್ತಾ ಕೊನೆವರೆಗೂ ನೋವು ಅನ್ನಿಸ್ತಾ ನೋವಲ್ಲೇ ಹೋದರು, ನೋವಲ್ಲೇ ಉಂಡ್ರು. ಮತ್ತು ಅವ್ರ ಅಭಿಮಾನಿಗಳಿಗೂ ನೋವು ಅಂದರೆ ಹೆಂಗೆ ಸರ್? ಆದಷ್ಟು ಬೇಗ ಈ ಸರ್ಕಾರ ನಮ್ಮ ದಾದನಿಗೆ ಒಂದು ಪುಣ್ಯಭೂಮಿ ಒದಗಿಸಿಕೊಡ್ಬೇಕಾಗಿ ಅಭಿಮಾನಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತಿದ್ದೀನಿ ಸರ್. ನಾನು ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಬಂದಿದ್ದೀನಿ ಸರ್. ನನ್ನ ಹೆಸರು ನಾಗರಾಜ್ ಅಂತೇಳಿ ಸರ್. ಇಷ್ಟೆಲ್ಲ ಇದೆಲ್ಲ ಬೇಡ ಸರ್. ನೀವು ಟಿ ವಿ ಮಾಧ್ಯಮದವರು, ನಿಮ್ಮ ಪವರ್ ಟಿ ವಿ ಇರ್ತಲ್ಲ ಸರ್, ನೀವು ಒಂದು ತಾಸು ಅಥವಾ ಒಂದು ಅರ್ಧ ಗಂಟೆ ಅಭಿಮಾನಿಗಳ ಸಂಘದ ಅಧ್ಯಕ್ಷರುಗಳನ್ನ ಇವ್ರು ಸರ್ಕಾರದವ್ರನ್ನ ಕುಂದಿರಿಸಿ ನೀವು ಚರ್ಚೆ ಮಾಡಿಬಿಟ್ರೆ ಇದು ಒಂದು ಬಹಳ ತಪ್ಪು ಅಭಿಪ್ರಾಯ ನಿಮ್ದಿದು. ನಾನು 11 ವರ್ಷ ಆಯಿತು ಸಿನಿಮಾ ಪತ್ರಕರ್ತನಾಗಿ. ನಾನು ಗಂಟೆಗಟ್ಟಲೆ ನಾನು ಇದ್ದಂಥ ಚಾನಲಲ್ಲಿ ಕಾರ್ಯಕ್ರಮಗಳು ಮಾಡಿದ್ದೀನಿ, ನಿಮ್ಮ ಗಮನಕ್ಕೆ ಬಂದಿಲ್ಲ ಅನಿಸುತ್ತೆ. ನಿನ್ನೆ ಕೂಡ ವೀರಕಭದ್ರ ಶ್ರೀನಿವಾಸ್ ಅವರು ಬಂದಿದ್ದರು, ಈ ಹಿಂದೆ ಕೂಡ ರಾಜುಗೌಡ ಅವರು ಬಂದಿದ್ದರು. ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ಅದನ್ನು ಮಾತು ವಾಪಸ್ ತಗೊಳ್ಳಿ. ನಿಮ್ಮ ಬೆಂಬಲ ಭಾಳ ಬೇಕೇ ಬೇಕು ಸರ್. ನೀವು ಇಷ್ಟು ಬೆಂಬಲ ಕೊಟ್ಟರೆ ಇನ್ನೂ ಆಗ್ತಿಲ್ಲ ಸರ್. ನೀವು ಈಗ ಕೈ ತಗೊಂಬಿಟ್ರೆ ಇನ್ನೂ ಆಗಲ್ಲ ಸರ್. ಆದರೆ ನಿಮ್ಮ ಬೆಂಬಲ ನಮಗೆ ಬೇಕೇ ಬೇಕು ಸರ್. ನೀವು ಅಂದ್ಕೊಂಡಿರೋ ಥರ ಅಲ್ಲ. ನಾವು ಯಾರ ಅಭಿಮಾನಿಗಳು ಹೇಳಿ ಇಷ್ಟು ದಿನ ಶಾಂತವಾಗಿದ್ದೀವಿ, ಇನ್ಮೇಲೆ ರೊಚ್ಚಿಗೆ ಹೇಳ್ತೀವಿ. ಏನೇ ಆಗಲಿ ನೀವು ಬಿಟ್ಕೊಡ್ತಾ ಇಲ್ಲ, ನಾವು ಬಿಡುವುದಿಲ್ಲ. ಕೊನೆಯ ಹನಿ ರಕ್ತ ಇರುವವರೆಗೂ ನಾವು ಬಿಡೋಲ್ಲ. ಎದೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅನ್ನೋ ಪುಣ್ಯಭೂಮಿ ಬಿಡ್ತೀವ. ಟ್ಯಾಟೋ ಹಾಕ್ಸಿದ್ರೆ ಎಷ್ಟು ವರ್ಷ ಆಯಿತು ಟ್ಯಾಟೋ ಹಾಕ್ಸಿ? ಟ್ಯಾಟೋ ನಾವು 72ರಲ್ಲಿ ಹಾಕ್ಸಿದ್ದೀವಿ ಸರ್. ನಾಗರಾವ್ ಬಂದಾಗಲೇ ಹಾಕ್ಸಿರೋದು. ನಾವು ಪಕ್ಕ ವಿಷ್ಣುದಾದ ಅಭಿಮಾನಿಗಳು. ನೀವು ಹೇಳ್ತಾ ಇರೋ ಹಾಗೆ ಅಲ್ಲ ಇದು. ಪುಣ್ಯಭೂಮಿಗೆ ನೀವೇನು ಕುತಂತ್ರ ಮಾಡಿದ್ರು ಬಿಡೋಲ್ಲ ನಾವು. ಕೊನೆಯ ಹನಿ ರಕ್ತ ಇರೋವರೆಗೂ ಒಬ್ಬೊಬ್ಬ ಅಭಿಮಾನಿನೂ ಒಂದೊಂದು ದಿನಾನು ಸರ್ಕಾರ ಲೆಟ್ರ್ ಬರೆದುಬಿಟ್ಟು ಸಾಯ್ತಾ ಇರ್ತಾರೆ. ನೀವು ಒಂದು ನಿರ್ಧಾರಕ್ಕೆ ಬಂದುಬಿಟ್ಟು ನಮಗೆ ಪುಣ್ಯಭೂಮಿ ಉಳಿಸ್ಕೊಡಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಅವರು ಪಾಕಿಸ್ತಾನದವ್ರು ಏನೂ ಅಲ್ಲ, ಕರ್ನಾಟಕದವರೇ. ಅವರು ಒಳ್ಳೊಳ್ಳೆ ಚಿತ್ರಗಳನ್ನ ನೀವು ಅನುಭವಿಸಿಲ್ವಾ? ಅವ್ರನ್ನ ಹತ್ತಿರದಿಂದ ನೋಡಿಲ್ವಾ? ನಾವು ರಾಯಚೂರಿಂದ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ? ಅವ್ರ ಮೇಲೆ ಅಭಿಮಾನ. ದುಡ್ಡಿಗೆ ಇದಕ್ಕೆ ಬಂದಿಲ್ಲ. ನಾವು ರಾಜಕಾರಣಿಗಳನ್ನ ಬೆಂಬಲಿಸಲ್ಲ. ನಿಮಗೆ ಓಟ್ ಹಾಕಿದ್ದೀವಲ್ಲ, ನಮ್ಮ ಚಪ್ಪಲಿ ತಗೊಂಡು ನಾವೇ ಹೊಡ್ಕೋಬೇಕು, ಆ ಥರ ಆಗಿಬಿಟ್ಟಿದೆ. ನೋಡಿದ್ರಲ್ಲ, ಇಲ್ಲಿ ಅಭಿಮಾನಿಗಳ ಆಕ್ರೋಶದ ಮಾತುಗಳನ್ನು
ಯಾರೂ ಕೂಡ ವಿಷ್ಣು ಪುಣ್ಯಭೂಮಿಯನ್ನು ಬೇರೆ ಕಡೆ ಮಾಡೋದಕ್ಕೆ ಬಿಟ್ಕೊಡ್ತಾ ಇಲ್ಲ. ಜೊತೆಗೆ ಪುಣ್ಯಭೂಮಿ ಇಲ್ಲೇ ಆಗಬೇಕು, ಎಲ್ಲಿ ಪುಣ್ಯಭೂಮಿ ಇದೆಯೋ ಅಲ್ಲೇ ಅವರಿಗೆ ಏನು ಒಂದು ಸೂರು ಆಗಬೇಕು, ಒಂದು ಸಣ್ಣ ಸ್ಮಾರಕ ಆಗಬೇಕು ಅಂತಕ್ಕಂಥದ್ದು. ಜೊತೆಗೆ ನಮ್ಮ ರಕ್ತ ಬೇಕಾದರೂ ಕೊಡ್ತೀವಿ, ಅವರಿಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಕದಲುವಂಥ ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.